ನಮಸ್ಕಾರ ಡೈರಿ ಮಿತ್ರರೇ. ಸೊ ಈ ಒಂದು ವಿಡಿಯೋಗೆ ಸ್ವಾಗತವನ್ನು ಕೋರ್ತಾ, ಸೊ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಗ್ರೀನ್ ಗ್ರಾಸ್. ಇಲ್ಲಿ ನಾನು ಹೇಳುವಂತಹ ಈ ಒಂದು ಮೇವು ಕುದುರೆ ಮೆಂತೆ, ಬೇಲಿ ಮೆಂತೆ ಇವುಗಳಿಗಿಂತ 100% ಅಂದರೆ ತುಂಬಾ 100% ದಿ ಬೆಸ್ಟ್ ಗ್ರಾಸ್ ಅಂತಂದು ಹೇಳ್ಬೋದು. ಯಾಕೆ ಕುದುರೆ ಮೆಂತೆ, ಬೇಲಿ ಮೆಂತೆ ಟಾಪ್ ಪ್ರೋಟೀನ್ ಫುಡ್ ಅಂತ ನಾವು ಅಂತ ಅಂದ್ಕೊಂಡಿದ್ದೀವಿ. ಸೊ ಅದಕ್ಕಿಂತ ಬೆಸ್ಟ್ ಆಗಿರುವಂತಹ ಪ್ರೋಟೀನ್ ಫುಡ್ಡು ನಾನೀಗ ಹೇಳ್ತಕ್ಕಂತಹ ಒಂದು ಪ್ರೋಟೀನ್ ಫುಡ್ಡು. ಸೊ ಇದಕ್ಕೆ ಯಾಕೆ ಅದಕ್ಕೆ ಬೆಸ್ಟ್ ಅಂತ ಹೇಳ್ತೀನಿ ಅಂತಂದರೆ ಅದರ ಒಂದು ಲಕ್ಷಣಗಳು, ಸೊ ಅದನ್ನು ಬೆಳೆಯುವಂತಹ ವಿಧಾನ, ಸೊ ರಾಸುಗಳಿಗೆ ಅದರಿಂದ ಸಿಗುವಂತಹ ಅನುಕೂಲಗಳು. ಸೊ ಇವೆಲ್ಲವನ್ನು ಪರಿಗಣಿಸಿದಾಗ ಕುದುರೆ ಮೆಂತೆ, ಬೇಲಿ ಮೆಂತೆಗಿಂತ ದಿ ಬೆಸ್ಟ್ ಅಂತ ಹೇಳ್ಬಿಟ್ಟು ನಾವು ಈ ಒಂದು ಮೇವನ್ನು ನಾವು ಕನ್ಸಿಡರ್ ಮಾಡಬಹುದು. ಸೊ ನೀವು ಸಹ ಕನ್ಸಿಡರ್ ಮಾಡ್ತೀರಾ. ಸೊ ಅಂತಹ ಒಂದು ಮೇವಿನ ಜಾತಿಯ ಒಂದು ವಿಶಿಷ್ಟ ಲಕ್ಷಣಗಳು ಮತ್ತು ಹೇಗೆ ಬೆಳಿಬೇಕು, ಸೊ ಬೆಳೆಯೋದ್ರಿಂದ ಯಾವ ರೀತಿ ಲಾಭ ಉಂಟಾಗುತ್ತೆ, ಸೊ ಇದೆಲ್ಲವನ್ನು ಸಹ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಯಾರೆಲ್ಲ ನಮ್ಮ ಒಂದು ವಿಡಿಯೋಗಳು ಹೊಸದಾಗಿ ವಾಚ್ ಮಾಡ್ತಾ ಇದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹಾಗೇನೆ ಇನ್ನೊಂದು ಇನ್ಫಾರ್ಮೇಶನ್ ನಿಮ್ಗೇನು ಅಂತ ಅಂದರೆ, ಸೊ ಈಗ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿರುವಂತಹ ಜನರು ನೋಡೋದಕ್ಕಿಂತ ಅನ್ಸಬ್ಸ್ಕ್ರೈಬ್ ಅಂದರೆ ಸಬ್ಸ್ಕ್ರೈಬ್ ಆಗದಲ್ಲೇ ವಿಡಿಯೋನ ವಾಚ್ ಮಾಡ್ತಾ ಇರ್ತೀರಲ್ಲ, ಸೊ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹಾಗೇನೆ ಪ್ರತಿ ವಿಡಿಯೋನು ಲೈಕ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಈ ವಿಡಿಯೋನು ಸಹ ನೀವು ಲೈಕ್ ಮಾಡ್ತೀರಾ. ಸೊ ಮ್ಯಾಟರ್ ಇಂಪಾರ್ಟೆಂಟ್, ತುಂಬಾ ಚೆನ್ನಾಗಿದೆ. ಸೊ ಅದಕ್ಕೋಸ್ಕರ ನೀವು ಖಂಡಿತ ವಿಡಿಯೋಗಳನ್ನು ಲೈಕ್ ಮಾಡಿ. ನೀವು ನಿಮ್ಮ ಕಡೆಯಿಂದ ನಾನು ಏನಾದರೂ ನಿಮ್ಮ ಕಡೆಯಿಂದ ಏನಾದರೂ ನಾನು ನಿರೀಕ್ಷಿಸ್ತೀನಿ ಅಂತಂದರೆ ಅದೊಂದು ಲೈಕ್ ನಿರೀಕ್ಷಿಸ್ತೀನಿ. ಸೊ ಬೇರೆ ಏನು ನಿರೀಕ್ಷಿಸೋದಿಲ್ಲ. ಸೊ ಪ್ಲೀಸ್ ಎಲ್ಲರೂ ವಿಡಿಯೋಗಳನ್ನು ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಓಕೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ, ತುಂಬ ಲೇಟ್ ಮಾಡೋದು ಬೇಡ. ಸೊ ಏನಾಗಿದೆ ಇಲ್ಲಿ, ಓಕೆ, ನಾವೀಗ ಮಾತಾಡಲಿಕ್ಕೆ ಬರುವಂತಹ ಒಂದು ಮೇವಿನ ಜಾತಿ, ಸೊ ಲೂಸನ್ ಮತ್ತು ಎಜ್ಲೂಸನ್, ಅದೇ ಕುದುರೆ ಮೆಂತೆ, ಬೇಲಿ ಮೆಂತೆಗಿಂತ ಉತ್ತಮವಾಗಿರುವಂತಹ ಜಾತಿಯ ಒಂದು ಆಹಾರ, ಪಶು ಆಹಾರ. ಸೊ ಅದು ಕೇವಲ ಹಸು ಅಂದರೆ ಜಾನುವಾರುಗಳು, ರಾಸುಗಳಿಗೆ ಮಾತ್ರವಲ್ಲ, ಹಸು ಎಮ್ಮೆಗೆ ಮಾತ್ರವಲ್ಲ, ಡೈರಿ ಮಿತ್ರರು ಮಾತ್ರ ಅಲ್ಲ. ಸೊ ಈ ಒಂದು ಮೇವನ್ನು ಸೊ ಕುರಿ, ಮೇಕೆ, ಹಂದಿ, ಹಸು ಈ ರೀತಿ ಎಲ್ಲ ಜಾತಿಯ ಅಂದರೆ ಈ ಒಂದು ಎಲ್ಲ ಜಾತಿಯ ಪ್ರಾಣಿಗಳಿಗೂ ಸಹ ಕೊಡಬಹುದಾದ ದಿ ಬೆಸ್ಟ್ ಫುಡ್ ಅಂತ ನಾವು ಹೇಳ್ಬೋದು. ಪ್ರೋಟೀನ್ ಫುಡ್ಡು ಅಂದರೆ ಪ್ರೋಟೀನ್ ಯುಕ್ತ ಆಹಾರ ಅಂತ ಹೇಳ್ಬೋದು. ಸೊ ಯಾವುದು ಅಂತ ಅಂದರೆ, ಸೊ ಇವತ್ತು ಹೇಳ್ತಕ್ಕಂತಹ ಪ್ರೋಟೀನ್ ಫುಡ್ ಬಂದ್ಬಿಟ್ಟು ಸ್ಟೈಲೋಸ್ಕ್ಯಾಬ್ರಾ. ಇದೊಂದು ಸ್ಟೈಲೋ ಕುಟುಂಬದ ಸ್ಕ್ಯಾಬ್ರಾ ಜಾತಿಯ ಅಂದರೆ ಸ್ಟೈಲೋಸಲ್ಲಿರುವಂತಹ ಒಂದು ಸ್ಟೈಲೋ ಹೆಮಟಾ ಇದೆ. ಸೊ ಅದೇ ರೀತಿ ಇದು ಸ್ಟೈಲೋಸ್ಕ್ಯಾಬ್ರಾ. ಸೊ ಸ್ಟೈಲೋಸ್ದಲ್ಲಿರುವಂತಹ ಒಂದು ಉತ್ತಮ ಪ್ರೋಟೀನ್ ಮತ್ತು ಉತ್ತಮವಾಗಿರುವಂತಹ ಪಶು ಆಹಾರ. ಪಶು ಮೀನ್ಸ್ ಗ್ರೀನ್ ಗ್ರಾಸ್, ಹಸಿರು ಮೇವು. ಸೊ ಸ್ಟೈಲೋಸ್ಕ್ಯಾಬ್ರಾದ ಮುಖ್ಯ ಲಕ್ಷಣಗಳೇನು, ಸ್ಟೈಲೋಸ್ಕ್ಯಾಬ್ರಾ ಯಾಕೆ ಕುದುರೆ ಮೆಂತೆ, ಬೇಲಿ ಮೆಂತೆಗಿಂತ ಭಿನ್ನವಾಗಿದೆ, ಸೊ ಅದನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಮುಖ್ಯವಾಗಿ ನಮಗೆ ಸ್ಟೈಲೋಸ್ಕ್ಯಾಬ್ರಾ ಅನ್ನೋದು ಕುರಿ, ಮೇಕೆ, ಹಸು, ಹಂದಿಗಳು ಸಹ ನಾವು ಕೊಡ್ಬೋದು ಸ್ಟೈಲೋಸ್ಕ್ಯಾಬ್ರಾವನ್ನು. ಯಾಕೆ ಅದು ಅಂತಂದರೆ ಅಷ್ಟು ಪ್ರೋಟೀನ್ ಪರ್ಸೆಂಟ್ ಇರುತ್ತೆ. ಓಕೆ, ಇದರ ಟೋಟಲಿ ಪ್ರೋಟೀನ್ ಪರ್ಸೆಂಟ್ ಬಂದು 18% ಆಫ್ ಪ್ರೋಟೀನ್ ಇರುತ್ತೆ. ಅಂದರೆ ದ್ವಿದಳ ಧಾನ್ಯಗಳ ಜಾತಿಯ ಮೇವುಗಳಲ್ಲಿ ಸ್ಟೈಲೋಸ್ಕ್ಯಾಬ್ರಾನು ಸಹ ಒಂದು ಉತ್ತಮ ಪ್ರೋಟೀನ್ ಆಹಾರ. ಸೊ ನಮ್ಮ ಲೂಸನ್, ಎಡ್ಲೂಸನ್ ಅಂದರೆ ಅವುಗಳ ಜಾತಿಯಲ್ಲಿ, ಬಟ್ ಅದಕ್ಕಿಂತ ಬೆಸ್ಟ್ ಯಾಕೆ ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ. ನೆಕ್ಸ್ಟ್ ಹೇಳ್ತೀನಿ, ನೀವು ಯಾಕೆ ಅನ್ನೋದನ್ನು ಟೋಟಲಿ ಲಾಸ್ಟಲ್ಲಿ ಫೈಂಡ್ ಔಟ್ ಮಾಡ್ಬೋದು. ಸೊ ಬೇಲಿ ಮೆಂತೆ, ಕುದುರೆ ಮೆಂತೆ, ಸೊ ಇವುಗಳ ಒಂದು ವಿಧದ ಅಂದರೆ ಅದೇ ಜಾತಿಯಾಗಿ ನಾವು ಸ್ಟೈಲೋಸ್ಕ್ಯಾಬ್ರಾನ ಪರಿಗಣಿಸ್ಬೋದು. ಬಟ್ ಇದು ಬೆಸ್ಟ್ ಆಗಿರುತ್ತೆ. ಸೊ ಪ್ರೋಟೀನ್ ಪರ್ಸೆಂಟ್ ಬಂದು 18% ಇರುತ್ತೆ. ಸೊ ಇಲ್ಲಿ ಯಾಕಿದು ಡಿಫ್ರೆನ್ಸ್ ಅಂದರೆ ಇದು ದೀರ್ಘಕಾಲಿಕ ಬೆಳೆ. ಇದು ಅಂದರೆ ಬಹುವಾರ್ಷಿಕ, ತುಂಬ ವರ್ಷಗಳ ತನಕ ಬರುವಂತಹ, ಅಂದರೆ ಒಂದು ಬಾರಿ ನಾವೇನಾದರೂ ಬೀಜವನ್ನು ಬಿತ್ತನೆ ಮಾಡಿದ್ರೆ ತುಂಬ ವರ್ಷಗಳ ತನಕ ಇದರ ಒಂದು ಕಟಾವಣೆಯನ್ನು ನಾವು ಮಾಡ್ಕೋಬೋದು. ಸೊ ಸುಮಾರು 5ರಿಂದ 10 ವರ್ಷಗಳ ತನಕ ಇದರ ಕಟಾವಣೆಯನ್ನು ನಾವು ಖಂಡಿತ ಮಾಡ್ಕೊಳ್ತಾ ಹೋಗ್ಬೋದು ಒಮ್ಮೆ ಬೀಜವನ್ನು ಬಿತ್ತನೆ ಮಾಡಿದಾಗ. ಸೊ ಇದು ಯಾವ ರೀತಿ ನೀವು ಅಂದರೆ ಯಾವ ಕಾಲದಲ್ಲಿ ಇದನ್ನ ಬಿತ್ತನೆ ಮಾಡ್ಕೋಬೋದು, ಸ್ಟೈಲೋಸ್ಕ್ಯಾಬ್ರಾವನ್ನು ಇದೇ ಸಮಯದಲ್ಲಿ, ಇದೇ ತಿಂಗಳಲ್ಲಿ, ಇದೇ ನಕ್ಷತ್ರದಲ್ಲಿ ಬಿತ್ತನೆ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಸೊ ನೀವು ಯಾವ ಸಮಯದಲ್ಲಿ ಬೇಕಾದರೂ, ನೀರಿನ ವ್ಯವಸ್ಥೆ ಇದೆ, ನಿಮಗೆ ನೀರಿನ ಒಂದು ಅನುಕೂಲ ಇದೆ ಅಂತಂದರೆ, ಸೊ ನೀವು ಯಾವಾಗಲಾದರೂ ಬಿತ್ತನೆ ಮಾಡ್ಕೋಬೋದು ಈ ಸ್ಟೈಲೋಸ್ಕ್ಯಾಬ್ರಾವನ್ನು. ಹಾಗೆಯೇ ಇದರ ಒಂದು ನೀರಿನ ಅಗತ್ಯತೆ ಎಷ್ಟು ಬೇಕು ಅಂತ ಅಂದರೆ ವೆರಿ ರೇರ್. ಸುಮಾರು ತಿಂಗಳು ಕಾಲ ಅಂದರೆ ತಿಂಗಳುಗಳ ಕಾಲ, ಒಂದು 30-40 ದಿನದ ತನಕ ನೀರಿನ ಅವಶ್ಯಕತೆ ಇಲ್ಲದೇ ಇದ್ರೂ ಸಹ ಈ ಒಂದು ಸಸ್ಯ ಬದುಕಿ ಉಳಿಯುವಂತಹ ಒಂದು ಸಿಸ್ಟಮ್ ಇದಕ್ಕೆ ಹೊಂದಿದೆ. ಯಾಕೆ ಅಂತಂದರೆ ಇದರ ರೂಟ್ ಸಿಸ್ಟಮ್ ಏನಿದೆ, ಬೇರುಗಳ ವ್ಯವಸ್ಥೆ ತುಂಬ ಆಳಕ್ಕೆ ಹೋಗುವಂತಹ ಒಂದು ರೂಟ್ ಸಿಸ್ಟಮ್ ಈ ಸ್ಟೈಲೋಸ್ಕ್ಯಾಬ್ರಾಗೆ ಇದೆ. ಸೊ ಆ ಉದ್ದೇಶಕ್ಕೋಸ್ಕರ ಇದು
ತುಂಬ ದಿನಗಳ ತನಕ ನೀರಿನ ಒಂದು ಅನುಕೂಲ ಆಗದೇ ಇದ್ರು, ಅಂದರೆ ಮಳೆ ಬರದೇ ಇದ್ರು, ನೀರು ಹಾಯಿಸದೇ ಇದ್ರು ಇದು ಬದುಕಿ ಉಳಿಯುತ್ತೆ. ನಂತರ ಒಂದು 30-40 ದಿನದ ನಂತರ ನೀರು ಅಂದರೆ ಮಳೆ ಬಂದರೂ ನೀರು ಹಾಯಿಸಿದ್ರು ಇದು ಮತ್ತೆ ಚಿಗುರಲಿಕ್ಕೆ ಪ್ರಾರಂಭ ಆಗುವಂತಹ ಬೆಸ್ಟ್ ಮೇವು ಅಂತಂದು ನಾವು ಹೇಳ್ಬೋದು. ಹಾಗೆ ಇದಕ್ಕೆ ಯಾವುದೇ ರೀತಿ ನೀವು ರಸಗೊಬ್ಬರವನ್ನು ಕೊಡುವ ಅವಶ್ಯಕತೆ ಇಲ್ಲ. ಸೊ ಆಲ್ಮೋಸ್ಟ್ ನಾವು ಸೂಪರ್ ನೇಪಿಯರ್, ಕೋ4, ಕೋ5 ಇನ್ನೇನು ಮತ್ತೊಂದು ಎಲ್ಲ ಜಾತಿಯ ಈ ಒಂದು ಜೋಳದ ಜಾತಿಯ ಮೇವುಗಳಿಗೆ ನಾವು ಆಗಾಗ ಈ ಒಂದು ಗೊಬ್ಬರಗಳನ್ನು ಕೊಡ್ತಾ ಇರ್ತೀವಿ. ಸೊ ಚಿಗುರು ಬರುವಂತಹ ಸಮಯದಲ್ಲಿ, ನೀರು ಹಾಯಿಸಿದಂಥ ಸಮಯದಲ್ಲಿ ಗೊಬ್ಬರಗಳನ್ನು ಕೊಡ್ತಾ ಇರ್ತೀವಿ ಸ್ಟೈಲೋಸ್ಕ್ಯಾಬ್ರಾಗೆ. ಸೊ ನೀವು ವರ್ಷಕ್ಕೆ ಒಮ್ಮೆ ಬಿತ್ತನೆ ಮಾಡಿದ ನಂತರ ಮತ್ತು ವರ್ಷಕ್ಕೆ ಒಮ್ಮೆ ನೀವು ಕೊಟ್ಟಿಗೆ ಗೊಬ್ಬರವನ್ನು ಸ್ವಲ್ಪ ಕೊಟ್ಟರೆ, ಸೊ ರಾಸಾಯನಿಕ ಗೊಬ್ಬರ ನೀವು ಇದಕ್ಕೆ ಬೇಡವೇ ಬೇಡ, ಅದರ ಅವಶ್ಯಕತೆ ಅದಕ್ಕೆ ಇಲ್ಲೂ ಇಲ್ಲ. ಸೊ ಕನಿಷ್ಠ ಇದು 4ರಿಂದ 5 ಅಡಿಗಳ ತನಕ ಬೆಳೆಯುವಂತಹ ಪ್ರೋಟೀನ್ ಫುಡ್ಡು ಇದಾಗಿರುತ್ತೆ, ಹಸಿರು ಮೇವು ಇದಾಗಿರುತ್ತೆ ಈ ಒಂದು ಸ್ಟೈಲೋಸ್ಕ್ಯಾಬ್ರಾ. ಸೊ ಸುಮಾರು 18% ಇರುತ್ತೆ ಇದರ ಪ್ರೋಟೀನ್ ಪರ್ಸೆಂಟ್ ಅಂತ ಹೇಳಿದ್ದೀವಿ, ಬೆಸ್ಟ್ ಆಗಿರುತ್ತೆ. ಸೊ ಇದನ್ನು ರಾಸುಗಳಿಗೆ ಎಷ್ಟು ಪರ್ಸೆಂಟಲ್ಲಿ ಕೊಡ್ಬೋದು ಅಂದರೆ, ಈಗ ಪ್ರೋಟೀನ್ ಪರ್ಸೆಂಟ್ ನೀವು ಒಂದು 40 to 45% ಆಫ್ ಪ್ರೋಟೀನ್ ಫುಡ್ಡನ್ನು ಕೊಡ್ಬೋದು. ರಿಮೈನಿಂಗ್ ನೀವು ಕಾರ್ಬೋಹೈಡ್ರೇಟ್ಸ್ ಆಗ್ಬೋದು, ಏನಿರುತ್ತೆ ಅದನ್ನು ನೀವು ಕೊಡ್ಬೋದು. ಈ ಒಂದು ಸ್ಟೈಲೋಸ್ಕ್ಯಾಬ್ರಾವನ್ನು ಒಂದು 40ರಿಂದ 45%ನಷ್ಟು ಪ್ರೋಟೀನ್ ಆಹಾರ ನಮ್ಮ ಒಂದು ಡೈರಿ ಫಾರ್ಮ್ ರಾಸುಗಳಿಗೆ ಕೊಡ್ಬೋದು. ಸೊ ಒಂದು 70 to 75%ನಷ್ಟು ಕುರಿ ಮೇಕೆ ರಾಸುಗಳಿಗೆ ನೀವು ಇದನ್ನು ಕೊಡ್ಬೋದು ಆಹಾರವಾಗಿ. ಇಲ್ಲಿ ಹಾಲಿನ ಉತ್ಪತ್ತಿ ಮತ್ತು ಮಾಂಸದ ಉತ್ಪತ್ತಿ ತುಂಬ ಶೀಘ್ರವಾಗಿ ಆಗುತ್ತೆ. ಯಾಕೆಂದರೆ ಈ ಒಂದು ಜಾತಿಯ ಮೇವುಗಳಲ್ಲಿ ಪ್ರೋಟೀನ್ ಪರ್ಸೆಂಟ್ ಅಧಿಕವಾಗಿರುತ್ತೆ. ನೀವು ಡೈರಿ ಫಾರ್ಮರ್ಸ್ ಆಗಿದ್ದರೆ ನಿಮ್ಮ ಹಾಲಿನ ಉತ್ಪಾದನೆಗೆ ಇದು ತೀರಾ ಸಹಕಾರವಾಗುತ್ತೆ. ಓಕೆ, ನೀವೇನಾದರೂ ಮಾಂಸ ಉತ್ಪತ್ತಿ ಮಾಡ್ತಿದ್ರೆ, ಕುರಿ ಮೇಕೆ ಅಥವಾ ಹಂದಿ ಸಾಕಾಣಿಕೆ ಏನಾದರೂ ಮಾಡ್ತಾ ಇದ್ರೆ, ಖಂಡಿತ ಇದು ಮಾಂಸದ ಉತ್ಪತ್ತಿ ಅಂದರೆ ಮಾಂಸದ ಬೆಳವಣಿಗೆ ಫಾಸ್ಟಾಗಿ ನಡೀಲಿಕ್ಕೆ ಇದು ತುಂಬ ಸಹಕಾರಿಯಾಗುತ್ತೆ. ಸೊ ಆ ರೀತಿಯ ಒಂದು ಪ್ರೋಟೀನ್ ಆಹಾರ, ಪ್ರೋಟೀನ್ ಹಸಿರು ಮೇವು ಸ್ಟೈಲೋಸ್ಕ್ಯಾಬ್ರಾ. ಓಕೆ, ನೆಕ್ಸ್ಟ್ ಆಗಿ ಇದರಲ್ಲಿ ಅಂದರೆ ಇದು ಯಾವ ಒಂದು ಜಾತಿಯ ಭೂಮಿಗಳಲ್ಲಿ ಹೆಚ್ಚಿನದಾಗಿ ತುಂಬ ಚೆನ್ನಾಗಿ ಬರುತ್ತೆ ಅಂದರೆ, ಇದಕ್ಕೆ ಇಂಥದ್ದೇ ಭೂಮಿ ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಎಲ್ಲ ಜಾತಿಯ ಎಲ್ಲ ವಿಧದ ಭೂಮಿಯಲ್ಲೂ ಸಹ, ಕಲ್ಲು ನೆಲಗಳಲ್ಲೂ ಸಹ ಇದರ ಒಂದು ರೂಟ್ ಸಿಸ್ಟಮ್ ಚೆನ್ನಾಗಿ ವಿಸ್ತರಿಸಿಕೊಳ್ಳುವ ಒಂದು ವ್ಯವಸ್ಥೆ ಈ ಒಂದು ಸಸ್ಯಕ್ಕೆ ಇರುತ್ತೆ. ಸೊ ಇದು ಕಲ್ಲು ನೆಲದಲ್ಲೂ ಸಹ ಬೆಳೆಯುತ್ತೆ. ಬರಡು ಅಂದರೆ ಡ್ರೈ ಏರಿಯಾಗಳಲ್ಲೂ ಸಹ, ಮುಖ್ಯವಾಗಿ ನಾವು ಇದರ ಒಂದು ವಿಶಿಷ್ಟವಾದ ಲಕ್ಷಣ ಅಂದರೆ ಡ್ರೈ ಏರಿಯಾಗಳಲ್ಲೂ ಸಹ ಅಂದರೆ ಕಡಿಮೆ ನೀರಿನ ಅನುಕೂಲ ಇರುವಂತಹ ಒಂದು ಪ್ರದೇಶಗಳಲ್ಲೂ ಸಹ ಸ್ಟೈಲೋಸ್ಕ್ಯಾಬ್ರಾವನ್ನು ಬೆಳ್ಕೋಬೇಕು. ನಾನು ಈ ಒಂದು ಅಂಶಕ್ಕೆ ಇದು ದಿ ಬೆಸ್ಟ್ ಅಂತ ನಾವು ಹೇಳ್ಬೋದು. ಸೊ ಕೆಲವೊಂದು ಜಾತಿಯ ಸಸ್ಯಗಳಿಗೆ ಅದು ನಾವು ಕುದುರೆ ಮೆಂತೆ, ಬೇಲಿ ಮೆಂತೆ ಆಗ್ಬೋದು. ಸೊ ನೀರಿನ ಅವಶ್ಯಕತೆ ಆದರೆ ನೀರಿನ ಒಂದು ಅನುಕೂಲತೆ ಇಲ್ಲ ಅಂತ ಅಂದರೆ ಒಂದು 10 ದಿನ 15 ದಿನದ ನಂತರ ಆ ಒಂದು ಸಸ್ಯ ಸಂಪೂರ್ಣವಾಗಿ ನಶಿಸಿ ಹೋಗುವಂತಹ ಚಾನ್ಸಸ್ ಇರುತ್ತೆ. ಬಟ್ ಈ ಒಂದು ಸ್ಟೈಲೋಸ್ಕ್ಯಾಬ್ರಾ ನಿಮಗೆ ಆ ನೀರಿನ ವ್ಯವಸ್ಥೆ 30-40 ದಿನ ತನಕ ಇಲ್ಲ ಅಂತ ಅಂದರೂ ಸಹ ಅದರ ರೂಟ್ ಸಿಸ್ಟಮ್ ತುಂಬ ಆಳವಾಗಿರೋದ್ರಿಂದ, ಸೊ ಅಡಿಗಳ ತನಕ ಅಂದರೆ ಸುಮಾರು 1 feet 2 feet ತನಕ ಅದರ ರೂಟ್ ಸಿಸ್ಟಮ್ ಡೆವಲಪ್ ಆಗಿರೋದ್ರಿಂದ ಸೊ ತುಂಬಾ ದಿನಗಳ ತನಕ ಇದು ಬದುಕುಳಿಯುವಂತಹ ಚಾನ್ಸಸ್ ಇರುತ್ತೆ. ಎಲ್ಲ ಮೇಲ್ಭಾಗದಲ್ಲಿ ಟೋಟಲಿ ನೀವು ಕುರಿ ಅಥವಾ ಮೇಕೆ ದನಗಳನ್ನು ಬಿಟ್ಟು ಹೊಲದ ತುಂಬ ಸ್ಟೈಲೋಸ್ಕ್ಯಾಬ್ರಾ ಮೇವನ್ನು ಸಂಪೂರ್ಣ ಮೇಯಿಸಿ ಎಲ್ಲ ತುಳಿದು ಆನಂತರನೂ ಸಹ ನೀವು ನೀರು ಹಾಯಿಸಿದ್ರೆ ಅದರಿಂದ ಮತ್ತೆ ಚಿಗುರುವಂಥ ಚಾನ್ಸಸ್ ಸ್ಟೈಲೋಸ್ಕ್ಯಾಬ್ರಾದಲ್ಲಿ ಇರುತ್ತೆ. ಸೊ ಅದಕ್ಕೋಸ್ಕರ ಇದು ಬೆಸ್ಟ್ ಅಂತ ನಾವು ಹೇಳ್ತಾ ಇದ್ದೀವಿ. ಓಕೆ, ನೆಕ್ಸ್ಟ್ ಇದರ ಒಂದು ಬೀಜದ ಅವಶ್ಯಕತೆ ಒಂದು ಎಕರೆಗೆ ಕನಿಷ್ಠ ಒಂದು 12 kg ಅಷ್ಟು ನೀವು ಒಂದು ಎಕರೆಯಲ್ಲಿ ಸಾಲು ಪದ್ಧತಿಯಲ್ಲಿ ನಾಟಿ ಮಾಡಿಕೊಂಡ್ರೆ ದಿ ಬೆಸ್ಟು. ಯಾಕೆ ಅಂತಂದರೆ ಅದರ ಒಂದು ಗಿಡದ ಒಂದು ವಿಸ್ತಾರ ಅನ್ನೋದು ಹೆಚ್ಚಾಗಿರುತ್ತೆ. ನೀವು ಪಕ್ಕ ಹಾಕೋದ್ರಿಂದ ಅಂದರೆ ಎಲ್ಲ ಕಡೆ ಚೆಲ್ಲೋದ್ರಿಂದ ಏನಾಗುತ್ತೆ ಅಂದರೆ ಗಿಡದಲ್ಲಿ ಅಂದರೆ ಸಸ್ಯದ ಒಂದು ಗುಂಪಾಗಿ ಬೆಳೆಯೋದ್ರಿಂದ ಸೊ ಇದು ತೀರಾ ಇಕ್ಕಟ್ಟಾಗುವಂತಹ ಚಾನ್ಸಸ್ ಇರೋದ್ರಿಂದ ನೀವು ಸಾಲು ಪದ್ಧತಿಯಲ್ಲಿ ನಾಟಿ ಮಾಡಿಕೊಂಡ್ರೆ ಸ್ಟೈಲೋಸ್ಕ್ಯಾಬ್ರಾವನ್ನು ಬೆಸ್ಟಾಗಿ ಬೆಳಿಬೋದು. ಮತ್ತು ಈ ಒಂದು ಸ್ಟೈಲೋಸ್ಕ್ಯಾಬ್ರಾ ಅದರ ಜೊತೆಯಾಗಿ ಪ್ರೋಟೀನ್ ಆಹಾರ ಏನಿದೆ, ಕುದುರೆ ಮೆಂತೆ, ಬೇಲಿ ಮೆಂತೆ, ಸ್ಟೈಲೋಹೆಮಟಾ, ಸ್ಟೈಲೋಸ್ಕ್ಯಾಬ್ರಾ ಈ ರೀತಿಯ ದ್ವಿದಳ ಧಾನ್ಯ ಜಾತಿಯ ಅಂದರೆ ಲೆಗ್ಯುಮಿನಸ್ ಜಾತಿಯ ಪಶು ಗ್ರೀನ್ ಹಸಿರು ಮೇವುಗಳು ಈ ಎಲ್ಲ ಆಹಾರಗಳನ್ನು ಮುಖ್ಯವಾಗಿ ಗಮನಿಸಿದರೆ ರೈತ ಮಿತ್ರರೇ, ಕಟ್ ಮಾಡಿದ ಅಂದರೆ ಕತ್ತರಿಸಿಕೊಂಡು ಬಂದ ನಂತರ ತಕ್ಷಣ ನೀವು ಅವುಗಳಿಗೆ ಕೊಡ್ತಕ್ಕಂಥದ್ದು ಬೇಡ. ಸೊ ತಕ್ಷಣ ಅಲ್ಲಿ ಕಟ್ ಮಾಡಿ ಹೊಲದಲ್ಲಿ ಕಟ್ ಮಾಡಿ ನೇರವಾಗಿ ರಾಸುಗಳಿಗೆ ಕೊಡೋದು ಬೇಡ. ಸೊ ಯಾಕೆ ಕೊಡಬೇಕು, ಯಾವ ರೀತಿ ಕೊಡಬೇಕು ಅಂತ ಅಂದರೆ, ಸೊ ಕಟ್ ಮಾಡಿ ಕನಿಷ್ಠ 2 to 3 ಗಂಟೆಗಳ ಕಾಲ ಅದನ್ನು ಹಾಗೆ ಬಾಡಿಸಿ ಅಂತ ಅಂದರೆ ಅದನ್ನು ಸ್ವಲ್ಪ ಒಣಗುವಂತೆ ಮಾಡಿ ಆನಂತರ ಇದನ್ನು ಚಾಪ್ ಮಾಡಿ ಕೊಡೋದ್ರಿಂದ ಈ ಬೆಸ್ಟಾಗಿ ತಿಂತವೆ, ಉತ್ತಮವಾಗಿ ಅದರ ಪೋಷಕಾಂಶಗಳು ಲಭ್ಯ ಆಗುತ್ತವೆ. ಓಕೆ, ಹಾಗೆ ಕೊಟ್ಟರೆ ಏನಾಗುತ್ತೆ, ನೋ ಪ್ರಾಬ್ಲಮ್, ಕೊಡಬಹುದು. ಇಲ್ಲಿ ಈ ಒಂದು ಕುದುರೆ ಮೆಂತೆ, ಬೇಲಿ ಮೆಂತೆ ಮತ್ತು ಈ ರೀತಿ ಸ್ಟೈಲೋ ಜಾತಿಯ ಪ್ರೋಟೀನ್ ಆಹಾರಗಳು ಅದರ ಕಾಂಡಗಳು ದಪ್ಪ ಮತ್ತು ಎಲೆಗಳು ದಪ್ಪವಾಗಿರುತ್ತೆ. ಸೊ ಒಂದು ರೀತಿ ಅಂಟು ಜಾತಿಯ ಒಂದು ಅಂಟು ಪದಾರ್ಥ ಅನ್ನೋದು ಎಲೆಗಳ ಮೇಲೆ ಮತ್ತು ಕಾಂಡದ
ಮೇಲೆ ಒಂದು ಅಂಟು ಜಾತಿಯ ಒಂದು ವಸ್ತು ಅದರಲ್ಲಿ ಶೇಖರಣೆ ಆಗಿರೋದ್ರಿಂದ ಅಂದರೆ ಡಸ್ಟ್ ರೆಸಿಸ್ಟೆನ್ಸ್ ಆಗಿರುತ್ತೆ. ಇಲ್ಲಿ ಡಸ್ಟ್ ಬೇಗನೆ ಕುತ್ಕೊಳ್ಳೋದು ಇದರಲ್ಲಿ. ಸೊ ಈ ಒಂದು ಇರೋದ್ರಿಂದ ಇದು ರಾಸುಗಳಿಗೆ ಸೊ ನೇರವಾಗಿ ನೀವು ಕೊಟ್ಟಾಗ ವಿತೌಟ್ ಚಾಪ್ ಕೊಟ್ಟಾಗ ಸೊ ಸ್ವಲ್ಪ ತೊಂದರೆ ಆಗ್ಬೋದು. ತೊಂದರೆ ಅಂತಂದರೆ ಆರೋಗ್ಯದ ಮೇಲೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ, ತಿನ್ನಲಿಕ್ಕೆ ಸ್ವಲ್ಪ ತೊಂದರೆ ಆಗ್ಬೋದು. ಆ ಉದ್ದೇಶಕ್ಕೋಸ್ಕರ ನೀವು ಚಾಪ್ ಮಾಡಿಕೊಟ್ರೆ ಬೆಸ್ಟಾಗಿ ಅವು ತಿಂತವೆ. ಸೊ ನೆಕ್ಸ್ಟ್ ಈ ಒಂದು ಸ್ಟೈಲೋಸ್ ಕ್ಯಾಬ್ರಾದ ಮುಖ್ಯ ಹೇಳಿದ್ನಲ್ಲ ಪ್ರೋಟೀನ್ ಅಗತ್ಯತೆ ಅಂತಕ್ಕಂಥದ್ದು. ಸೊ ಗೊಬ್ಬರದ ಅವಶ್ಯಕತೆ ಇದಕ್ಕೆ ಹೆಚ್ಚಿನದಾಗಿ ಅಸಲು ಬೇಕೇ ಇರೋದಿಲ್ಲ. ಸೊ ನೀವು ಕೊಡಬೇಕಾದಂತಹ ಒಂದು ಇದನ್ನು ಹೇಳಿದ್ದೀನಿ ಅವ್ರಿಗೆ 3 ಗಂಟೆ ನಂತರ ಕೊಟ್ಟರೆ ಬೆಸ್ಟಾಗಿರುತ್ತೆ. ಸೊ ಈ ಎಲ್ಲ ಟೋಟಲ್ ಓವರಾಲ್ ಇಷ್ಟು ಅಂಶಗಳನ್ನು ನೀವು ಪರಿಗಣಿಸಿದಾಗ ಕುದುರೆ ಮೆಂತೆ ಮತ್ತು ಬೇಲಿ ಮೆಂತೆಗಿಂತ ದಿ ಬೆಸ್ಟ್ ಅಂತ ಹೇಳಲಿಕ್ಕೆ ಖಂಡಿತ ಸಾಧ್ಯವಾಗುತ್ತೆ. ಸೊ ಅದರಲ್ಲಂತೂ 2 ಮಾತಿಲ್ಲ. ಸೊ ಬೆಸ್ಟಾಗಿ ಹೇಳ್ಬೋದು. ಇದು ಎಂತಹ ಭೂಮಿಗಾದರೂ ಹೊಂದ್ಕೊಳ್ಳುತ್ತೆ, ರಸಗೊಬ್ಬರದ ಅವಶ್ಯಕತೆ ಇಲ್ಲ, ಮತ್ತು ಇದು ಕಲ್ಲು ನೆಲಕ್ಕೂ ಸಹ ಹೊಂದ್ಕೊಳ್ಳುತ್ತೆ, ನೀರಾವರಿ ನೆಲಕ್ಕೂ ಸಹ ಹೊಂದ್ಕೊಳ್ಳುತ್ತೆ. ಬೆಸ್ಟಾಗಿದೆ ಅವ್ರಿಗೆ ಆಗುತ್ತೆ ಈ ಒಂದು ಪ್ರೋಟೀನ್ ಆಹಾರ. ಸೊ ನಮಗೆ ಕುದುರೆ ಮೆಂತೆ ಬೇಲಿ ಮೆಂತೆ ಬೆಳೀಲಿಕ್ಕಾಗಲ್ಲ. ಸೊ ನೀರಿನ ಅವಶ್ಯಕತೆ ಕಡಿಮೆ ಇದೆ, ತೀರಾ ಸ್ವಲ್ಪ ಪ್ರಮಾಣದ ನೀರಿನ ಅವಶ್ಯಕತೆ ಇರೋರು ಸಹ ಈ ಸ್ಟೈಲೋಸ್ ಕ್ಯಾಬ್ರಾವನ್ನು ಸೊ ಬೆಳ್ಕೊಂಡು ಉತ್ತಮ ರೀತಿಯಲ್ಲಿ ಪಶು ಆಹಾರವಾಗಿ ಮಾರ್ಪಡಿಸ್ಕೋಬಹುದು. ಅದು ಮಾಂಸ ಉತ್ಪತ್ತಿದಾರರಾದರೂ ಆಗ್ಬೋದು, ಹಾಲಿನ ಉತ್ಪತ್ತಿದಾರರಾದರೂ ಆಗ್ಬೋದು. ಸೊ ಇಷ್ಟನ್ನು ಬೆಳ್ಕೊಂಡು ನಿಮ್ಮ ಒಂದು ಹೆಚ್ಚಿಸ್ಕೊಳ್ಳಿ ಅಂತ ಹೇಳ್ತಾ ನಾನು ನಿಮ್ಮ ಅಶೋಕ್. ನಮಸ್ಕಾರ.